ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಕುಡುಕೋಳಿ ಪೆಟ್ರೋಲ್ ಪಂಪ್ ಪೆರ್ಲಾ ವಿಶ್ವಾಸಾರ್ಹ ಸೇವೆಗೆ ಅಬ್ದುಲ್ಲಾ ಮಧುಮೂಲೆ ಸಾರಥ್ಯದ ಪೆರ್ಲಾ ಕುಡುಕೋಳಿ ಪಂಪ್ಗೆ ಭೇಟಿ ನೀಡಿ. ರಾಜ್ಯ ಹೆದ್ದಾರಿ 64ರಲ್ಲಿ ನಿಮಗಾಗಿ ಕಾಯುತ್ತಿದೆ. ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ನಮ್ಮ ಕಾಲದಲ್ಲಿ ಮೂಡಾದಲ್ಲಿ ಹಗರಣ ಆಗಿದೆ ಎಂದು ಬಿಜೆಪಿ ಮೊದಲು ಒಪ್ಪಿಕೊಳ್ಳಲಿ, ನಂತರ ಬೇಕಿದ್ರೆ ಪಾದಯಾತ್ರೆ ಮಾಡಲಿ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸವಾಲು ಹಾಕಿದ್ದಾರೆ. ಬಿಜೆಪಿಯವರೇ ಸೈಟು ಕೊಟ್ಟು ಹಗರಣ ಮಾಡಿ ಪಾದಯಾತ್ರೆ ಮಾಡುವುದು ಯಾವ ಧರ್ಮ ಅಂತ ಅವರು ಪ್ರಶ್ನೆ ಕೂಡ ಮಾಡಿದ್ದಾರೆ. ನಗರದಲ್ಲಿ ಸೋಮವಾರ ಮಾಧ್ಯಮದವರ ಜೊತೆ ಮಾತನಾಡಿದ ಸಚಿವ ಸಂತೋಷ್ ಲಾಡ್, ವಾಲ್ಮೀಕಿ ಮತ್ತು ಮೂಡಾ ಹಗರಣದ ಕುರಿತು ಸರ್ಕಾರ ಸಕಾರಾತ್ಮಕ ನಿರ್ಧಾರ ಕೈಗೊಂಡಿದೆ ಎಂದು ಹೇಳಿದರು. ಸಚಿವ ನಾಗೇಂದ್ರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಒಂದು ಕಡೆ ಸಿಐಡಿ ತನಿಖೆ ನಡೆಯುತ್ತಿದೆ, ಏತನ್ಮಧ್ಯೆ ಇಡಿ ಮತ್ತು ಸಿಬಿಐ ಸಹ ಎಂಟ್ರಿಯಾಗಿವೆ. ಸರ್ಕಾರಿ ಅಧಿಕಾರಿಗಳು, ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಯುತ್ತಿದೆ. ತನಿಖೆ ನಡೆಯುತ್ತಿರುವ ವೇಳೆ ಯಾಕೆ ಪಾದಯಾತ್ರೆ ಮಾಡುತ್ತಿದ್ದಾರೆ? ಸದನದಲ್ಲಿ ಮಾತನಾಡಲು 7 ತಾಸು ಅವಕಾಶ ಮಾಡಿಕೊಡಲಾಗಿತ್ತು. ಆ ಅವಧಿಯಲ್ಲಿ ಮಾತನಾಡಿದ ಪ್ರತಿಪಕ್ಷಗಳು ಪಾದಯಾತ್ರೆ ಮಾಡಲು ಯಾವ ನೈತಿಕತೆ ಇದೆ ಎಂದು ಟೀಕಿಸಿದರು. ಸಿದ್ದರಾಮಯ್ಯ ಗ್ಯಾರಂಟಿಗಳಿಗಾಗಿ 60,000 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಹಿಂದುಳಿದ ನಾಯಕರೊಬ್ಬರು ಈ ರೀತಿ ಬೆಳೆಯುತ್ತಿರುವುದನ್ನು ಬಿಜೆಪಿ ಜೆಡಿಎಸ್ನವರಿಗೆ ಸಹಿಸಲಾಗುತ್ತಿಲ್ಲ ಎಂದು ಹೇಳಿದರು. ಸಿದ್ದರಾಮಯ್ಯರ ಪಬ್ಲಿಸಿಟಿ ತೆಗೆದುಕೊಳ್ಳಲಾಗುತ್ತಿಲ್ಲ. ಮೋದಿ ಪ್ರಧಾನಿಯಾಗಿದ್ದಾಗ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ 136 ಸೀಟ್ ಬಂದಿರುವುದು ಬಿಜೆಪಿಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ಎಂದು ಬಿಜೆಪಿ ವಿರುದ್ಧ ಸಚಿವ ಲಾಡ್ ಹರಿಹಾಯ್ದರು. ಜಮೀಲಾ ಖಾತೂನ್ ಎಂಬ ಅಸ್ಸಾಂನ 58 ವರ್ಷದ ಮಹಿಳೆ ಕಳೆದೊಂದು ವರ್ಷದಿಂದ ಪಟ್ಟಂತಹ ಪಾಡು ಅಷ್ಟಿಷ್ಟಲ್ಲ. ಅದು 2023 ಮಾರ್ಚ್ 2. ಅವರಿಗೆ ಆವಾಗ ಒಂದು ನೋಟಿಸ್ ಬರುತ್ತೆ, ನೀವು ಶಂಕಿತ ವಿದೇಶಿ ಪ್ರಜೆ, ಕೂಡಲೇ ಫಾರಿನರ್ಸ್ ಟ್ರಿಬ್ಯುನಲ್ಗೆ ಬರಬೇಕು ಅಂತ ಆ ನೋಟಿಸ್ನಲ್ಲಿ ಹೇಳಲಾಗಿತ್ತು. ಬಂಗಾಳಿ ಭಾಷೆ ಮಾತನಾಡುವಂಥ ಈ ಮಹಿಳೆ ಆ ಬಳಿಕ ಸಿಟಿಜನ್ ಫಾರ್ ಜಸ್ಟಿಸ್ ಆ್ಯಂಡ್ ಪೀಸ್ ಅಥವಾ ಸಿಜೆಪಿ ಹತ್ತಿರ ತನ್ನ ಸಮಸ್ಯೆಯನ್ನ ಹೇಳಿಕೊಂಡ್ರು. ಇದೀಗ ಆ ಮಹಿಳೆಗೆ ಗೆಲುವು ಸಿಕ್ಕಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಜೆಪಿಯ ಅಸ್ಸಾಂನ ಪ್ರತಿನಿಧಿಯಾದ ನಂದ್ ಘೋಷ್, ಅಬ್ದುಲ್ ಕಲಾಂ ಆಜಾದ್ ಮತ್ತು ಲೀಗಲ್ ಟೀಮ್ನ ಸದಸ್ಯರಾದ ದಿವಾನ್ ಅಬ್ದುಲ್ ರಹೀಂ ಅವರು ಜೊತೆ ಸೇರಿಕೊಂಡು ಈ ಜಮೀಲ್ ಖಾತೂನ್ ಅವರ ಪ್ರಕರಣವನ್ನು ಫಾರಿನ್ ಟ್ರಿಬ್ಯುನಲ್ನ ಮುಂದೆ ವಾದಿಸಿದ್ದಾರೆ. ಜಮೀಲಾ ನೀಡಿರುವ ದಾಖಲೆಗಳನ್ನು ಟ್ರಿಬ್ಯುನಲ್ ಮುಂದೆ ಇಟ್ಟಿರುವುದಲ್ಲದೆ 2010ರಲ್ಲಿ ಅವರು ದಾಖಲೆಯನ್ನು ನೀಡಿದ್ದರೂ ಅದನ್ನು ಪರಿಶೀಲಿಸದೆ 2023ರಲ್ಲಿ ಪುನಃ ಅವರಿಗೆ ನೋಟಿಸ್ ನೀಡಿರುವುದನ್ನು ಪ್ರಶ್ನಿಸಿದ್ದಾರೆ. ಈ ಲೀಗಲ್ ಟೀಮ್ನ ಪ್ರಯತ್ನದ ಫಲವಾಗಿ 2024 ಜುಲೈ 17ರಂದು ಫಾರಿನ್ ಟ್ರಿಬ್ಯುನಲ್ ತನ್ನ ತಪ್ಪನ್ನು ಒಪ್ಪಿಕೊಂಡು ಜಮೀಲಾ ಖಾತೂನ್ ಅವರನ್ನ ಭಾರತೀಯರೆಂದು ಒಪ್ಪಿಕೊಂಡಿದೆ. ಈ ದೇಶದಲ್ಲಿ ಹುಟ್ಟಿ ಬೆಳೆದ ತನ್ನನ್ನು ಬಾಂಗ್ಲಾದೇಶಿ ಎಂದಾಗ ಹತಾಶಳಾಗಿ ಕಣ್ಣೀರು ಹಾಕಿದ್ದೆ. ನನಗೆ ದಿಕ್ಕೇ ತೋಚದಾಗಿತ್ತು ಎಂದು ಜಮೀಲಾ ಖಾತೂನ್ ಅಭಿಪ್ರಾಯಪಟ್ಟಿದ್ದಾರೆ ಮತ್ತು ತನ್ನ ಪರವಾಗಿ ವಾದಿಸಿದ ಸಿಜೆಪಿ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಸನಾತನ ಧರ್ಮದಲ್ಲಿ ವಿಶ್ವಾಸ ಇಟ್ಟಿದ್ದೀನಿ ಎಂದು ಹೇಳಿಕೆ ನೀಡಿದ್ದ ನಟ ರಣವೀರ್ ಕಪೂರ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪಹಾಸ್ಯ ಮಾಡಲಾಗ್ತಾ ಇದೆ. ತಾನು ಪ್ರತಿದಿನ ದೇವರಿಗೆ ಸ್ತುತಿ ಅರ್ಪಿಸ್ತೀನಿ ಮತ್ತು ಕಳೆದ ಕೆಲವು ವರ್ಷಗಳಿಂದ ತಾನು ಸನಾತನ ಧರ್ಮದ ಆಳಕ್ಕೆ ಇಳಿತಾ ಇದ್ದೀನಿ ಎಂದು ನಿಖಿಲ್ ಕಾಮತ್ ಇವರಿಗೆ ನೀಡಿದಂತಹ ಸಂದರ್ಶನದಲ್ಲಿ ರಣವೀರ್ ಹೇಳಿಕೆಯನ್ನ ನೀಡಿದರು. ನಾನು ಸನಾತನ ಧರ್ಮವನ್ನು ಆಳವಾಗಿ ಅನುಸರಿಸತೊಡಗಿದ್ದೇನೆ. ಕಳೆದ 2 ವರ್ಷಗಳಲ್ಲಿ ನಾನು ಈ ವಿಷಯದಲ್ಲಿ ಗಂಭೀರವಾಗಿದ್ದೇನೆ. ಸನಾತನ ಧರ್ಮ ಅಂದ್ರೆ ಏನು ಮತ್ತು ಅದರ ಅಂತರಾಳ ಏನು ಅನ್ನೋದನ್ನ ಕಲಿಯುತ್ತಿದ್ದೇನೆ ಎಂದು ಅವರು ಹೇಳಿದ್ದರು. ಸಂದರ್ಶನದ ಈ ಮಾತುಗಳು ಬಿಡುಗಡೆಗೊಂಡ ಬಳಿಕ ಸೋಷಿಯಲ್ ಮೀಡಿಯಾ ಅವರನ್ನ ತರಾಟೆಗೆ ತೆಗೆದುಕೊಂಡಿದೆ. ತಾನು ಬೀಫ್ ತಿನ್ನುತ್ತೇನೆ ಎಂದು ಈ ಹಿಂದೆ ಒಂದು ಸಂದರ್ಶನದಲ್ಲಿ ರಣವೀರ್ ಹೇಳಿದ್ದರು. ಇದನ್ನು ಉಲ್ಲೇಖಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಬಳಕೆದಾರರು ಟ್ರೋಲ್ ಮಾಡುತ್ತಿದ್ದಾರೆ. ಮುಂದೆ ಬಿಡುಗಡೆಗೊಳ್ಳಲಿರುವ ರಾಮಾಯಣ ಸಿನಿಮಾದ ಪ್ರಮೋಷನ್ಗಾಗಿ ಅವರು ಈ ನಾಟಕ ಆಡುತ್ತಿದ್ದಾರೆ ಎಂದು ಬಳಕೆದಾರರು ಆರೋಪಿಸಿದ್ದಾರೆ. ಬೀಫ್ ತಿನ್ನುವವರಿಗೆ ಸನಾತನ ಆಗಲು ಸಾಧ್ಯವಿಲ್ಲ ಎಂದು ಕೂಡ ಸೋಷಿಯಲ್ ಮೀಡಿಯಾ ತೀರ್ಪು ನೀಡಿದೆ. ಉತ್ತರ ಪ್ರದೇಶದ ಕಣ್ವರ ಯಾತ್ರೆ ಹಿಂಸಾತ್ಮಕ ಕಾರಣಕ್ಕಾಗಿ ಮತ್ತೆ ಮತ್ತೆ ಸುದ್ದಿಯಾಗ್ತಾ ಇದೆ. ಮೀರತ್ ಜಿಲ್ಲೆಯ ಮೀರತ್ ಡೆಲ್ಲಿ ಎಕ್ಸ್ಪ್ರೆಸ್ ಹೈವೇಯಲ್ಲಿ ಸಣ್ಣ ಕಾರಣಕ್ಕೆ ಮುಸ್ಲಿಂ ವ್ಯಕ್ತಿಗೆ ಥಳಿಸಿದ ಮತ್ತು ಆತನ ಕಾರಿಗೆ ಹಾನಿ ಮಾಡಿದ ಘಟನೆ ನಡೆದಿದೆ. ಈ ವ್ಯಕ್ತಿಯ ಕಾರು ಪವಿತ್ರ ಗಂಗಾಜಲ ಇರುವಂತಹ ತಮ್ಮ ಮಡಿಕೆಗೆ ತಾಗಿದೆ ಎಂದು
ಹಿಂಸಾತ್ಮಕವಾಗಿ ವರ್ತಿಸಿದ ಗುಂಪು ಆರೋಪ ಮಾಡಿದೆ. ಕಾರಿನಿಂದ ಮುಸ್ಲಿಂ ಚಾಲಕನನ್ನ ಯಾತ್ರಿಕರು ಹೊರಗೆಳೆದದ್ದಲ್ಲದೆ ಅವರ ಉಡುಪನ್ನ ಹರಿದಿದ್ದಾರೆ, ವಾಹನವನ್ನ ಜಖಂಗೊಳಿಸಿದ್ದಾರೆ. ಇದೇ ವೇಳೆ ಪೊಲೀಸರು ಮಧ್ಯಪ್ರವೇಶಿಸಿದ್ದು ಕಾರಿನ ಒಳಗಿದ್ದ ಮೂವರನ್ನ ಮತ್ತು ಈ ಡ್ರೈವರನ್ನ ರಕ್ಷಿಸಿದ್ದಾರೆ. ಇದಕ್ಕಿಂತ ಮೊದಲು ಮುಜಾಫರ್ ನಗರದಲ್ಲಿ ಓರ್ವ ವಿಕಲಾಚೇತನ ವ್ಯಕ್ತಿಯ ಮೇಲೆ ಇದೇ ಯಾತ್ರಿಕರು ಯದ್ವತದ್ವ ಹೊಡೆದಿದ್ದರು. ಇಂಥದ್ದೇ ಇನ್ನೊಂದು ಪ್ರಕರಣ ನಡೆದಿದ್ದು, ಕಾರು ತಮಗೆ ತಾಗಿದೆ ಎಂದು ಆರೋಪಿಸಿ ವ್ಯಕ್ತಿಗೆ ಹಲ್ಲೆ ನಡೆಸಿದರು ಮತ್ತು ಕಾರನ್ನ ಜಖಂಗೊಳಿಸಿದ್ದರು. ಹರಿದ್ವಾರದಲ್ಲಿ ಕನ್ವರ್ ಯಾತ್ರಿಕರು ರಿಕ್ಷಾವನ್ನ ಪುಡಿಗೈದಿದ್ದರು. ಮಾತ್ರವಲ್ಲ, ಚಾಲಕನಿಗೆ ತೀವ್ರವಾಗಿ ಥಳಿಸಿದ್ದರು. ಇದೀಗ ಪೊಲೀಸ್ ವಾಹನದ ಮೇಲೂ ಕೋಪ ತೀರಿಸಿಕೊಂಡಿದ್ದು ವಾಹನವನ್ನ ಮಗುಚಿ ಹಾಕಿ ದಾಳಿ ನಡೆಸಿರುವುದು ಕೂಡ ವರದಿಯಾಗಿದೆ. ನೀವು ಅತಿಯಾಗಿ ಲ್ಯಾಪ್ಟಾಪ್ ಅನ್ನ ಬಳಸ್ತಾ ಇದ್ದೀರಾ? ಇಡೀ ದಿನ ಲ್ಯಾಪ್ಟಾಪ್ ಬಳಸುವುದರಿಂದ ದೇಹದ ಮೇಲೆ ಬೀರುವಂತಹ ಪರಿಣಾಮಗಳ ಬಗ್ಗೆ ನಿಮಗೆ ಗೊತ್ತಿದೆಯಾ? ಲ್ಯಾಪ್ಟಾಪ್ನಿಂದ ಹೊರಸೂಸುವ ಶಾಖದಿಂದ ಉಂಟಾಗುವಂತಹ ಸಮಸ್ಯೆಗಳು ಏನೇನು ಎಂಬುದನ್ನು ನೀವು ತಿಳಿದಿದ್ದೀರಾ? ಈ ಬಗ್ಗೆ ಬೆಳಕು ಚೆಲ್ಲುವಂತಹ ಸುದ್ದಿಯೊಂದು ಹೊರಬಂದಿದೆ. ಲ್ಯಾಪ್ಟಾಪ್ ಅನ್ನು ದೀರ್ಘಕಾಲದವರೆಗೆ ಮಡಿಲಲ್ಲಿ ಇಟ್ಟುಕೊಂಡು ಕೆಲಸ ಮಾಡುವುದರಿಂದ ಪುರುಷರಲ್ಲಿ ಬಂಜೆತನದ ಸಮಸ್ಯೆಗಳು ಉಂಟಾಗಬಹುದು. ಅದೇ ಸಮಯದಲ್ಲಿ ಲ್ಯಾಪ್ಟಾಪ್ ಅನ್ನು ವೈಫೈಗೆ ಸಂಪರ್ಕಿಸಿ ಬಳಸುವುದು ಇನ್ನೂ ಹೆಚ್ಚು ಹಾನಿಕಾರಕವಾಗಿದೆ. ಮಹಿಳೆಯರಲ್ಲಿ ಗರ್ಭಾಶಯವು ದೇಹದ ಒಳಗಿದ್ದರೆ ಪುರುಷ ಸಂತಾನೋತ್ಪತ್ತಿ ಅಂಗಗಳು ಬಾಹ್ಯವಾಗಿವೆ. ಈ ಕಾರಣದಿಂದ ವಿಕಿರಣದ ಪರಿಣಾಮ ಪುರುಷರ ಮೇಲೆ ಹೆಚ್ಚು ಬೀರುತ್ತದೆ. ಅದಕ್ಕಾಗಿ ಪುರುಷರು ಲ್ಯಾಪ್ಟಾಪ್ ಬಳಸುವಾಗ ವಿಶೇಷ ಕಾಳಜಿ ವಹಿಸಬೇಕು. ಹೆಚ್ಚಿನ ತಾಪಮಾನವು ವೀರ್ಯದ ಗುಣಮಟ್ಟದ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ಫಲವತ್ತತೆಯಲ್ಲಿ ಸಮಸ್ಯೆ ಉದ್ಭವಿಸಬಹುದು ಎಂದು ವೈದ್ಯರ ವರದಿಗಳು ತಿಳಿಸಿವೆ. ಇದೇ ವೇಳೆ ಲ್ಯಾಪ್ಟಾಪ್ ಅನ್ನು ಮೇಜಿನ ಮೇಲೆ ಇಟ್ಟುಕೊಂಡು ಕೆಲಸ ಮಾಡುವುದು ಒಂದಷ್ಟು ಅಪಾಯವನ್ನು ಕಡಿಮೆ ಮಾಡಬಹುದು ಎಂದು ಕೂಡ ಹೇಳಲಾಗಿದೆ. ಖತಾರ್ನಲ್ಲಿರುವಂತಹ ಭಾರತೀಯರ ಸಂಖ್ಯೆಯಲ್ಲಿ ಭಾರಿ ಏರಿಕೆಯಾಗಿದೆ. ಕೀರ್ತಿವರ್ಧನ್ ಸಿಂಗ್ ಇವರು ಪಾರ್ಲಿಮೆಂಟಿಗೆ ಈ ಕುರಿತಾದಂತಹ ಮಾಹಿತಿಯನ್ನು ನೀಡಿದ್ದಾರೆ. ಸದ್ಯ 8,35,000 ಮಂದಿ ಭಾರತೀಯರು ಕತಾರ್ನಲ್ಲಿ ಇದ್ದಾರೆ ಎಂದವರು ಮಾಹಿತಿ ನೀಡಿದ್ದಾರೆ. ಈ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಕತಾರ್ನಲ್ಲಿರುವ ಭಾರತೀಯರ ಸಂಖ್ಯೆ 1 ಲಕ್ಷದಷ್ಟು ಹೆಚ್ಚಾಗಿದೆ. ಜಿಸಿಸಿ ರಾಷ್ಟ್ರಗಳಲ್ಲಿ ಒಟ್ಟು 92,58,302 ಮಂದಿ ಭಾರತೀಯರು ಇದ್ದಾರೆ ಎಂದು ಕೂಡ ಸಚಿವರು ತಿಳಿಸಿದ್ದಾರೆ. ಯುಎಇಯಲ್ಲಿ ಅತ್ಯಂತ ಹೆಚ್ಚು ಭಾರತೀಯರು ವಾಸಿಸುತ್ತಿದ್ದು 35,54,274 ಮಂದಿ ಭಾರತೀಯರು ಯುಎಇಯಲ್ಲಿದ್ದಾರೆ. 26,45,302 ಮಂದಿ ಭಾರತೀಯರು ಸೌದಿಯಲ್ಲಿದ್ದರೆ 1,07,026 ಮಂದಿ ಕುವೈಟ್ನಲ್ಲಿದ್ದು 3ನೇ ಸ್ಥಾನದಲ್ಲಿದೆ. ಜಿಸಿಸಿ ರಾಷ್ಟ್ರಗಳು ಪೈಕಿ ಅತ್ಯಂತ ಕಡಿಮೆ ಸಂಖ್ಯೆಯ ಭಾರತೀಯರು ಬೆಹರೇನ್ನಲ್ಲಿದ್ದು 3,50,000 ಮಂದಿ ಭಾರತೀಯರಿದ್ದಾರೆ. ಜನಾಂಗ ಹತ್ಯೆ ನಡೆಸಿದ ಹಿಟ್ಲರ್ನ ಅಂತ್ಯವನ್ನ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಇವರಿಗೆ ತುರ್ಕಿ ನೆನಪು ಮಾಡಿದೆ. ವಿದೇಶಾಂಗ ಇಲಾಖೆ ಬಿಡುಗಡೆ ಮಾಡಿರುವಂತಹ ಪತ್ರಿಕಾ ಪ್ರಕಟಣೆಯಲ್ಲಿ ಈ ವಿಷಯವನ್ನ ತುರ್ಕಿ ಹೇಳಿದ್ದು ನೆತನ್ಯಾಹು ಇವರನ್ನ ಖಂಡಿಸಿದೆ. ಫೆಲಸ್ತೀನ್ ಮೇಲೆ ನಡೆಸುತ್ತಿರುವ ದಾಳಿಯನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ತಾನಿದ್ರದಲ್ಲಿ ಮಧ್ಯಪ್ರವೇಶಿಸುವುದಾಗಿ ತುರ್ಕಿ ಅಧ್ಯಕ್ಷ ಉರ್ದುಗಾನ್ ಹೇಳಿದ್ದಾರೆ. ಆದರೆ ಯಾವ ರೀತಿಯಲ್ಲಿ ಮಧ್ಯಪ್ರವೇಶಿಸುತ್ತಾರೆ ಎಂಬುದನ್ನು ಅವರು ಹೇಳಿಲ್ಲ. ಫೆಲಸ್ತೀನ್ ವಿಷಯದಲ್ಲಿ ಅತ್ಯಂತ ಕಟು ಧೋರಣೆಯನ್ನು ಕೈಗೊಂಡ ನಾಯಕರಲ್ಲಿ ಉರ್ದುಗಾನ್ ಕೂಡ ಒಬ್ಬರು. ಅವರು ಇಸ್ರೇಲ್ ಜೊತೆಗಿನ ವ್ಯಾಪಾರ ಸಂಬಂಧವನ್ನು ಈಗಾಗಲೇ ರದ್ದುಪಡಿಸಿದ್ದಾರೆ. ಲಿಬಿಯಾದ ವಿಷಯದಲ್ಲಿ ನಾವು ಮಧ್ಯಪ್ರವೇಶಿಸಿದಂತೆಯೇ ಇಸ್ರೇಲ್ ವಿಷಯದಲ್ಲಿಯೂ ನಾವು ಮಧ್ಯಪ್ರವೇಶಿಸುವುದು ಎಂದು ಕೂಡ ಅವರು ಹೇಳಿದ್ದಾರೆ. 2020ರಲ್ಲಿ ವಿಶ್ವಸಂಸ್ಥೆ ಅಂಗೀಕರಿಸಿದ ಲಿಬಿಯಾ ಸರ್ಕಾರಕ್ಕೆ ಬೆಂಬಲ ನೀಡಿದ್ದಲ್ಲದೆ ತುರ್ಕಿಯಲ್ಲಿ ಶಾಂತಿ ಸ್ಥಾಪನೆಗಾಗಿ ಉರ್ದುಗಾನ್ ತನ್ನ ಸೈನ್ಯವನ್ನು ಕಳಿಸಿಕೊಟ್ಟಿದ್ದರು. ಇದೇ ವೇಳೆ ಉರ್ದುಗಾನ್ ಅವರ ಹೇಳಿಕೆಗೆ ಇಸ್ರೇಲ್ ವಿದೇಶಾಂಗ ಸಚಿವ ತೀವ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಉರ್ದುಗಾನ್ ಸದ್ದಾಂ ಹುಸೇನ್ ಅವರ ಭಾಷೆಯಲ್ಲಿ ಮಾತನಾಡುತ್ತಿದ್ದು, ಸದ್ದಾಂ ಹುಸೇನ್ ಅವರಿಗೆ ಕೊನೆಯಲ್ಲಿ ಏನಾಯಿತು ಎಂಬುದು ನೆನಪಿರಲಿ ಎಂದು ಕೂಡ ಇಸ್ರೇಲ್ ವಿದೇಶಾಂಗ ಸಚಿವ ಕಾರ್ಟ್ಸ್ ಹೇಳಿದ್ದಾರೆ. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.